ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಬಿಗ್ ಡಿಬೇಟ್ನಲ್ಲಿ ನಮ್ಮ ಇವತ್ತಿನ ಸಬ್ಜೆಕ್ಟ್ ಮರ್ಯಾದಾ ಹತ್ಯೆ. ಈ ಮರ್ಯಾದೆಯ ಹತ್ಯೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಬಹುಶಃ ಮಾಧ್ಯಮದ ಕಣ್ಣಿಗೆ ಬಿದ್ದ ಹಾಗೆ 4-5 ಪ್ರಕರಣಗಳಷ್ಟೇ ಮಾಧ್ಯಮದಲ್ಲಿ ವರದಿಯಾಗಿದೆ. ವರದಿಯಾಗದ ಇನ್ನೆಷ್ಟೋ ಪ್ರಕರಣಗಳು ಬಹುಶಃ ರಾಜ್ಯದಲ್ಲಿ ಇರಬಹುದು. ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಪ್ರತಿ ಬಾರಿ ಮರ್ಯಾದೆ ಹತ್ಯೆಯಲ್ಲಿ ಹೆಣ್ಣು ಮಕ್ಕಳ ಜೀವ ಹೋಗ್ತಾ ಇದೆ. ಹಾಗಂತ ನಾವು ಇದರಲ್ಲಿ ಹುಡುಗರನ್ನೂ ಕೊಲ್ಲಬೇಕು ಅಂತ ಹೇಳ್ತಿಲ್ಲ. ಹಾಗಾದರೆ ಈ ಮರ್ಯಾದೆ ಹತ್ಯೆ ಯಾಕೆ ನಡೀತಾ ಇದೆ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ. ಇದನ್ನು ಮಾತಾಡೋದಕ್ಕೆ ನನ್ನ ಜೊತೆ ಗಣ್ಯ ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ಸರೋಜಿನಿ ಭಾರದ್ವಾಜ್ ಇದ್ದಾರೆ, ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಮೇಡಮ್, ನಮ್ಮ ಸ್ಟುಡಿಯೋಗೆ ಸ್ವಾಗತ. ಹಾಗೆ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ ಮಂಜುಳಾ ಅವರು, ನಮ್ಮ ಜೊತೆ ನಮ್ಮ ಸ್ಟುಡಿಯೋಗೆ ಸ್ವಾಗತ ಮೇಡಮ್. ಹಾಗೆ ನೀಲಾ ಅವರಿದ್ದಾರೆ, ಜನವಾದಿ ಮಹಿಳಾ ಸಂಘಟನೆಯ ಪ್ರಮುಖರು. ಮೇಡಮ್, ನಮ್ಮ ಸ್ಟುಡಿಯೋಗೆ ಸ್ವಾಗತ. ಹಾಗೆ ಗೌರಿ ಅವರಿದ್ದಾರೆ, ಸಮಾನತಾ ಮಹಿಳಾ ವೇದಿಕೆಯ ಸಂಘಟನೆಯವರು. ಮೇಡಮ್, ತಮಗೂ ಸ್ವಾಗತ. ಹಾಗೆ ನಮ್ಮ ಜೊತೆ ಶಾರದಾ ನಾಯಕ್ ಇದ್ದಾರೆ, ಅವರು ಹೀರೋಸ್ ಯೋಜನೆಯ ಅಧ್ಯಕ್ಷರು. ಮೇಡಮ್, ನಮ್ಮ ಸ್ಟುಡಿಯೋಗೆ ಸ್ವಾಗತ. ಹಾಗೆ ನಟಿ ಶ್ವೇತಾ ಪಂಡಿತ್ ನಮ್ಮ ಜೊತೆ ಇದ್ದಾರೆ. ಶ್ವೇತಾ, ನಮ್ಮ ಸ್ಟುಡಿಯೋಗೆ ಸ್ವಾಗತ. ಸೊ ಮೇಡಮ್, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಮೊದಲಿಗೆ ಸರೋಜಿನಿ ಮೇಡಮ್, ನಿಮ್ಮಿಂದ ಈ ಚರ್ಚೆ ಆರಂಭ ಮಾಡೋದಕ್ಕೂ ಮೊದಲು ನಿಮಗೊಂದು ಇದು ಕೊಡ್ತೀನಿ. ಇವತ್ತು ಈ ಮಾಗಡಿ ರಸ್ತೆಯ ಬಳಿ ನಡೆದಂಥ ಒಂದು ಹತ್ಯೆಯ ಬಗ್ಗೆ, ಆ ಪ್ರಕರಣ ಏನು ಅನ್ನೋದು ನೋಡೋಣ. ಆ ಪ್ರಕರಣದ ನಂತರ ನೀವೆಲ್ಲರೂ ಇದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೀರಿ. ಈ ಮರ್ಯಾದೆ ಹತ್ಯೆ ಅಬಲವಾಡಿ ನಂತರ ಗೋಕಾಕ್ ಆಯಿತು, ಗೋಕಾಕ್ ನಂತರ ಮೈಸೂರು ಆಯಿತು, ಈಗ ಮತ್ತೆ ನಮ್ಮ ಬೆಂಗಳೂರು ಹತ್ತಿರದಲ್ಲೇ ಈ ರೀತಿಯ ಒಂದು ಹತ್ಯೆಯಾಗಿದೆ. ಅದು ಸ್ವತಃ ತಂದೆ ಮಗಳನ್ನು ಕೊಂದುಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಒಂದು ವರದಿ ನೋಡೋಣ, ಅನಂತರ ಚರ್ಚೆಯಲ್ಲಿ ಮಾತಾಡೋಣ. ಇವರ ಹೆಸರು ದೀಪಿಕಾ ಹಾಗೂ ಅಶ್ವಥ್. ಪ್ರೀತಿ ಇವರಿಬ್ಬರ ಮನಸ್ಸನ್ನ ಬೆಸೆದಿತ್ತು. ಇದೇ ಪ್ರೀತಿ 2 ಕುಟುಂಬಗಳ ಮನಸ್ತಾಪವನ್ನು ದೂರ ಮಾಡುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಆಗಿದ್ದೇ ಬೇರೆ. ಜನ್ಮ ಕೊಟ್ಟ ಅಪ್ಪನೇ ಇಲ್ಲಿ ಜವರಾಯನಾಗಿದ್ದಾನೆ. ಮರ್ಯಾದೆಗಾಗಿ ಕರುಳಬಳ್ಳಿಯನ್ನೇ ಚಿವುಟಿ ಹಾಕಿದ್ದಾನೆ. ರಾಮನಗರ ಜಿಲ್ಲೆ ಮಾಗಡಿಯ ಗೇರಹಳ್ಳಿ ಗ್ರಾಮದವರಾದ ದೀಪಿಕಾ ಹಾಗೂ ಅಶ್ವಥ್ 6 ವರ್ಷಗಳಿಂದ ಪ್ರೀತಿಸುತ್ತಿದ್ದರು. 6 ತಿಂಗಳ ಹಿಂದೆ ಓಡಿ ಹೋಗಿ ಮದುವೆಯೂ ಆಗಿದ್ದರು. ನಂತರ ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿ ಮಾಡಿ ಇವರಿಬ್ಬರಿಗೂ ಹಿರಿಯರ ಸಮ್ಮುಖದಲ್ಲೇ ಮದುವೆ ಮಾಡಲು ನಿಶ್ಚಯ ಮಾಡಲಾಗಿತ್ತು. ಆದರೆ ಒಂದೇ ಜಾತಿಯವರಾಗಿದ್ದರೂ 2 ಕುಟುಂಬಗಳ ನಡುವೆ ಹಲವು ವರ್ಷಗಳಿಂದ ದ್ವೇಷವಿತ್ತು. ಇದೇ ದೀಪಿಕಾ ತಂದೆ ಮಹದೇವಯ್ಯನಿಗೆ ದೊಡ್ಡ ವಿಷಯವಾಗಿತ್ತು. ಹೀಗಾಗಿ ಕರುಣೆಯೂ ತೋರದೆ ಹೆತ್ತ ಮಗಳನ್ನು ಉಸಿರುಗಟ್ಟಿಸಿ ಸಾಯಿಸಿಬಿಟ್ಟಿದ್ದಾನೆ. ಆದರೂ ಆತನಲ್ಲಿ ಪಶ್ಚಾತ್ತಾಪವಿಲ್ಲ. ಕರ್ಕೊಂಡೋಗಿ ಮದುವೆ ಮಾಡ್ಕೊಬಿಟ್ಟೆ ಕೆಂಗಲ್ ಹತ್ರ. ಮದುವೆ ಮಾಡ್ಕೊಂಬಿಟ್ಟು ಅಲ್ಲಿಂದ ನನ್ನ ತಮ್ಮ ಹುಡುಕಿ ಕರ್ಕೊಂಡು ಅರಮನೆ ಮಾಡಿಕೊಂಡಿದ್ದ. ಅಲ್ಲಿಂದ ಅವ್ನು ಕರ್ಕೊಂಬಂದು ಮೂವರ ಮನೆ ಬಿಟ್ಟ. ನಮ್ಮ ಮೂವರ ಮನೆಯಿಂದ ಸ್ವಲ್ಪ ದಿನ ಆದಮೇಲೆ ಒಂದು ಮಾತುಕತೆ ಮಾಡೋದು. ಹೆಣ್ಣು ಗಂಡು ಕುಡಿಸಿ ಫೋಟೋ ಎತ್ತಿಸಿ ಎಲ್ಲ ಮಾತುಕತೆ ಮಾಡೋದು. ಮಾತುಕತೆ ಮಾಡೋದು ಏನು ಮಾಡಲ್ಲ, ವರಶಣೆನೂ 100 ಗ್ರಾಮ್ ಚಿನ್ನ, ಮದುವೆ ಎಲ್ಲ ಮಾಡ್ತೀನಿ ಅಂತ ತೀರ್ಮಾನವಾಯಿತು. ನಾನು ಫಸ್ಟೇ ಇಂಥ ನನ್ನ ಮಕ್ಳು ಹಿಂಗೆ ಅವಮಾನ ಮಾಡಿಬಿಟ್ರಲ್ಲ ಅಂತ ನಾವೇ ಸಾಯಿಸ್ಬೇಕು ಅಂತ ಇದ್ದೆ. ನಾನೇನು ತಪ್ಪೇನೇನು ಸುಳ್ಳೇನು ಮುಚ್ಕೊಂಡೇನು ಹೇಳಲ್ಲ. ನನ್ನ ಮಗಳಿಗೆ ಬೀದಿಲ್ಲ ರಾಜ ಆಗೋಯ್ತು ಅವಳ ಮಾನ. ನಾವು ಇಂಥ ಮಗಳು ಮಡಿಕೊಂಡು ಯಾಕಿರಬೇಕು, ನಾವು ಕರ್ಕೊಂಡು ಹೊಂಟೋಗೋಣ ಸೊತೋಗೋಣ ಅಂತ ನಾವೇ ಇದ್ದು. ಅದ್ರ ಅವತ್ತೇನೇ ಎತ್ತಂತ ತಪ್ಪಿರಲಿಲ್ಲ. ನಮ್ಮ ಕೈಲಿ ಅವಮಾನ ತಡ್ಕೊಳಕ್ಕಾಗಲಿಲ್ಲ. ನಾವೇ ದೀಪಿಕಾ ಹಾಗೂ ಅಶ್ವಥ್ ಎದುರು ಬದರು ಮನೆಯವರು. ಸಾಲದೆಂಬಂತೆ ದೀಪಿಕಾಗೆ ಅಶ್ವಥ್ ಸೋದರ ಮಾವನ ಮಗನಾಗಬೇಕು. ಹೀಗಾಗಿ ಜಾತಿ ಸಮಸ್ಯೆಯೂ ಇರಲಿಲ್ಲ. ಜೊತೆಗೆ ಇವರಿಬ್ಬರು ಒಂದಾಗಿದ್ದರೆ ಹಲವು ವರ್ಷಗಳಿಂದ ದೂರವಾಗಿರುವ 2 ಕುಟುಂಬಗಳು ಒಂದಾಗುತ್ತಿದ್ವು. ಆದರೆ ದೀಪಿಕಾ ಕುಟುಂಬದವರಿಗೆ ಅಶ್ವಥ್ ಕುಟುಂಬದವರ ಮೇಲಿನ ದ್ವೇಷ ಮಾತ್ರ ಕಡಿಮೆಯಾಗಿರಲಿಲ್ಲ. ಸಾಲದೆಂಬಂತೆ ಪ್ರೀತಿಸಿ ಮದುವೆಯಾಗಿದ್ದ ಅಶ್ವಥ್ ಕೂಡ ಉಲ್ಟಾ ಹೊಡೆಯೋಕೆ ಶುರು ಮಾಡಿದ್ದನೆಂಬ ಆರೋಪವೂ ಇದೆ. ಆದರೆ ಈ ಬಗ್ಗೆ ಅಶ್ವಥ್ ಪೋಷಕರನ್ನ ಕೇಳಿದರೆ ಏನು ಹೇಳ್ತಾರೆ ಕೇಳಿ. ಹುಡುಗ ಲವ್ ಮಾಡ್ತಿದ್ದಂತೆ. ಅವಾಗ ಬಂದು ಹೊಡೆದೇ ಪಂಚಾಯತಿಲಿ ಎಲ್ಲ ಸೇರಿದ್ದು. ಪಂಚಾಯತಿಯಲ್ಲಿ ಮದುವೆಗೆ ಅಂತ ಒಪ್ಕೊಂಡಿದ್ದು. ಆಮೇಲೆ ಆ ಹುಡುಗಿ ಮನೇಲಿ ಅವ್ರ ಅಪ್ಪನ ಮನೇಲಿ ಹುಡುಗಿ ಬಿಟ್ಟರು, ನಮ್ಮ ಮನೆಗೆ ನಮ್ಮ ಹುಡುಗನ ಬಿಟ್ಟರು. ಆಮೇಲೆ ಅಲ್ಲಿಂದ ಬಂದು 3 ದಿವಸಕ್ಕೇ ಹೊಡೆದು ನಮ್ಮ ಬಾತ್ರೂಮ್ಗೆ ಹಾಕಿದ್ದ. ಮಾದೇವಯ್ಯ ಸಂಬಂಧ ಆದ ದೇಶದಿಂದ ನಮ್ಮ ಮನೆಗೆ ಹುಡುಗನ ಬಿಟ್ಟ, ಹುಡುಗಿಯರ ಮನೆಗೆ ಹುಡುಗಿ ಬಿಟ್ಟ. ಹುಡುಗಿಯರ ಮನೆಗೆ ಹುಡುಗಿ ಬಿಟ್ಟ ಮೇಲೆ ವರದಕ್ಷಿಣೆ ವರೋಪಕಾರ ನಾವೇನು ಕೇಳಲಿಲ್ಲ.
ಊರು ಪಂಚಾಯತಿ ಜನರು ಕುಂಡ್ರಿಸ್ಕೊಂಡು 4 ಜನ ಕರ್ಕೊಂಡೋಗಿ ಒಪ್ಪಿಳ್ಳೆವು ಮಾದೇವಯ್ಯನ ಮೇಲೆ ತೊಗೊಂಡು ಏನು ಕೇಳಲೂ ಇಲ್ಲ, ನಾವು ವರದಕ್ಷಿಣೆ ಗಿರ್ದಕ್ಷಿಣೆ ಏನೂ ಇಲ್ಲ, ಮದುವೆ ಒಂದು ಮಾಡಿಕೊಟ್ಬಿಡಪ್ಪ ಅಂತೇಳಿ ತಗೊಂಡು ಆ ಮದುವೆ ಮಾಡಿಕೊಡಿ ಅಂತ ತಗೊಂಡಾಗ ಹ್ಞೂ ಅಂತ ಒಪ್ಕೊಂಡ್ರು. ಜಾತಿ ಬೇರೆ ಎಂಬ ಕಾರಣಕ್ಕೆ ಮರ್ಯಾದೆ ಹತ್ಯೆ ಮಾಡಿದ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಸಾಕಷ್ಟಿವೆ. ಆದರೆ ದ್ವೇಷದ ಕಾರಣಕ್ಕೆ ಹೆತ್ತ ಮಗಳನ್ನು ಸಾಯಿಸಿದ ಪ್ರಕರಣ ನಡೆದಿರುವುದು ಇದೇ ಮೊದಲು. ಇದರಿಂದ ಇವರಿಗೆ ಅದೆಂಥ ಮರ್ಯಾದೆ ಸಿಗುತ್ತೋ ಗೊತ್ತಿಲ್ಲ. ರಾಮನಗರದಿಂದ ಕ್ಯಾಮರಾಮನ್ ಜಗದೀಶ್ ಜೊತೆ MH ಪ್ರಕಾಶ್, ಸುವರ್ಣ ನ್ಯೂಸ್. ಇದಿಷ್ಟು ರಾಮನಗರದ ಬಳಿ ನಡೆದಂಥ ಪ್ರಕರಣದ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮೇಡಮ್, ಉದಾಹರಣೆ ನೋಡಿದಿರಿ, ಏನಂತೀರಿ? ಭಾರತ ಭಾವನೆಗಳ ಮೇಲೆ ನಮ್ಮ ಸಮಾಜ ನಿಂತಿದೆ. ಇವತ್ತು ಜಾತಿ ವ್ಯವಸ್ಥೆ 65 ವರ್ಷ ಆದರೆ ಕೂಡ ಅದು ಜಾತಿ ವ್ಯವಸ್ಥೆ ಅನ್ನೋದು ಗಟ್ಟಿಯಾಗಿ ಬೇರೂರಿದೆ. ಅದನ್ನು ಮತ್ತೆ ಪ್ರತಿಷ್ಠೆಗೋಸ್ಕರ, ಗೌರವಕ್ಕೋಸ್ಕರ ಈ ರೀತಿ ಮಹಿಳೆಯರನ್ನ ಹತ್ಯೆ ಮಾಡ್ತಾ ಇರುವಂಥದ್ದು, ಮರ್ಯಾದೆ ಹತ್ಯೆ ಅನ್ನೋವಂಥದ್ದು, ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಇದೊಂದು ಸಾಮಾಜಿಕ ಪಿಡುಗಾಗಿ ಸಮಾಜಕ್ಕೆ ಕಂಟಕವಾಗುತ್ತೆ. ಇಂಥದನ್ನು ತಡೆಯುವಂತಹ ಜವಾಬ್ದಾರಿ ನಮ್ಮೆಲ್ಲರದ್ದು ಇದೆ. ಸಮಾಜದ್ದು ಇದೆ, ಸಂಸಾರದ್ದು ಇದೆ, ಸರ್ಕಾರದ್ದು ಇದೆ. ಮುಂದುವರಿತಾನೆ ಇದೆ, ಅದು ಮುಂದುವರಿತಾನೆ ಇದೆ. ಒಂದೊಂದೇ ಪ್ರಕರಣ ಅನ್ಕೊಂಡ್ವಿ ನಾವು. ಮಂಡ್ಯದ ಅಬಲವಾಡಿ ಪ್ರಕರಣ ತೆಗೆದುಕೊಂಡಾಗ ಬಹಳ ದೊಡ್ಡದಾಗಿ ಅದ್ರ ಬಗ್ಗೆ ಮಾತಾಡಿದ್ವಿ. ಮೇಡಮ್ ಮಂಜುಳಾ ಅವರು ಕೂಡ ಮಾತಾಡಿದ್ದಾರೆ. ಆ ನಂತರ ಪ್ರಕರಣ ಏನು ನಿಲ್ತಾ ಇಲ್ಲ, ಜಾಸ್ತಿ ಆಗ್ತಲೇ ಇದೆ. ಉತ್ತರ ಭಾರತದಲ್ಲಿ ಜಾಸ್ತಿ ಇತ್ತು. ಇದು ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಆ ಕಡೆ ಜಾಸ್ತಿ ಇದ್ದಂತಹ ಪರಿಸ್ಥಿತಿ ಇವತ್ತು ತಮಿಳುನಾಡಲ್ಲೂ ಬಂದಿದೆ, ಆಂಧ್ರದಲ್ಲೂ ನಡೆದಿದೆ, ಕರ್ನಾಟಕದಲ್ಲೂ ನಡೀತಾ ಇದೆ. ಇಂಥದನ್ನು ತಡೆಯೋದ್ರ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾಗಿದೆ. ಮತ್ತು ಇದಕ್ಕೆ ಒಂದು ಮಸೂದೆಯನ್ನು ಕೂಡ ರಚನೆ ಆಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಚಿವರು ಅದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೊ ಮಸೂದೆ ರಚನೆ ಆಗಿದ್ರೆ ಇದನ್ನ ತಡೆಯೋ ದಿಕ್ಕಿನಲ್ಲಿ ತಮ್ಮ ಪ್ರಕಾರ ಇದು ಕಾನೂನಿನಿಂದ ನಿಲ್ಲಿಸಬಹುದು ಅಂತೀರಾ? ಅಲ್ಲ, ಕಾನೂನು ಗಟ್ಟಿ ಆದಾಗ ಆಗುವಂಥದ್ದನ್ನ ಕಡಿಮೆ ಆದ್ರೂ ಮಾಡಬಹುದು, ನಿಲ್ಲಿಸಬಹುದು ಅಂತ ನಾ ಹೇಳಲ್ಲ. ಕಡಿಮೆ ಸಂಖ್ಯೆಗಳ ಕಡಿಮೆಯನ್ನಾದ್ರೂ ಮಾಡುವಂತಹ ದಿಕ್ಕಲ್ಲಿ ಹರಿಸಬಹುದಾಗಿತ್ತು. ಈ ಮರ್ಯಾದೆ ಹತ್ಯೆ ಕರ್ನಾಟಕ ರಾಜ್ಯದಲ್ಲಿ ಈಗ ಒಟ್ಟು 5 ಬಹಿರಂಗಗೊಂಡಿರುವಂಥದ್ದು. ಕನಕಪುರದಲ್ಲಿ, ತಾಮಸಂದ್ರದಲ್ಲಿ ನಾನು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಕೆಲವೇ ತಿಂಗಳಲ್ಲಿ ಒಂದು ನಡೀತು. ಅಲ್ಲಿ ಒಂದು ಹುಟ್ಟಿದ ಮಗು ಮತ್ತು ಆಕೆಯನ್ನು ಬರ್ಬರವಾಗಿ ಸುಟ್ಟಿದ್ರು. ಅದು ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ. ಈಗ ಒಟ್ಟು 4 ಪ್ರಕರಣಗಳಾಗಿದೆ. ಅಬಲ್ವಾಡಿ ಸುವರ್ಣ ಕೇಸು, ಮೈಸೂರಿನ ಅಸೋಸಿಯೇಟ್ ಪ್ರೊಫೆಸರ್ ಸ್ಮೃತಿ ಅವರದ್ದು, ಗೋಕಾಕಿನ 2 ದಂಪತಿಗಳು, ಮಾಗಡಿಯ ದೀಪಿಕಾದು. ಇದೆಲ್ಲ ಏನು ತೋರಿಸ್ತಾ ಇದೆ ಅಂದರೆ ಇದೆಲ್ಲವೂ ಗ್ರಾಮೀಣ ಭಾರತದ ಹಿನ್ನೆಲೆ ಇರುವಂತಹ ಹಳ್ಳಿ ಪ್ರದೇಶದಿಂದ ಬಂದಂಥ ಹತ್ಯೆಗಳನ್ನು ಫೋಕಸ್ ಮಾಡ್ತಾ ಇದೆ. ನಾವೆಲ್ಲ ಏನು ಅನ್ಕೋತಾ ಇದ್ದೀವಿ, 21ನೇ ಶತಮಾನ, ಪ್ರಗತಿ ಪರ, ಸ್ತ್ರೀವಾದ, ಇದೆಲ್ಲವೂ 21ನೇ ಶತಮಾನದ ಮಾತುಗಳೇನಿದೆ ಇದು ಗ್ರಾಮೀಣ ಭಾರತವನ್ನು ಇನ್ನೂ ತಲುಪಲಿಲ್ಲ. ಗ್ರಾಮೀಣ ಭಾರತ ತನ್ನ ಹಿಂದಿನ ಶತಮಾನದಲ್ಲೇ ಇವತ್ತಿಗೂ ಇದೆ. ಈ ಹಿನ್ನೆಲೆಯಲ್ಲಿ ಅಡೋಲಸೆಂಟ್ ಚಾಲೆಂಜಸ್ಸನ್ನು ಶಿಕ್ಷಣ ಕ್ಷೇತ್ರದ ವಿದ್ಯಾವಂತರ ನಡುವೆ ಮತ್ತು ನಿರುದ್ಯೋಗಿ ಯುವಕರು, ಅನಕ್ಷರತರ ನಡುವೆ ಒಟ್ಟು ವ್ಯವಸ್ಥೆ ಈ ಅಡೋಲಸೆಂಟ್ ಚಾಲೆಂಜಸ್ಸನ್ನು ನೋಡುವಲ್ಲಿ ನಾವು ವಿಫಲತೆಯನ್ನು ತೋರಿಸಿದ್ದೀವಿ ಅನ್ನುವಂಥದ್ದು ನನ್ನ ಒಂದು ಪಾಯಿಂಟು. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಂಗಳೂರನ್ನ ಕರ್ಕೊಂಡು ಹೋಗುವಂಥದ್ರಲ್ಲಿ ಉತ್ಸಾಹ ಇರುವಂಥ ನಾವು ಬೆಂಗಳೂರಿನ ಸುತ್ತ ರಾಜ್ಯದ ಯುವ ಜನಾಂಗದಲ್ಲಿ ಎದ್ದಿರುವ ತಲ್ಲಣಗಳನ್ನು ಹೇಗೆ ನಿವಾರಿಸಬೇಕು ಅನ್ನುವಂಥದ್ರಲ್ಲಿ ಮಾಧ್ಯಮದ ಪಾತ್ರ ಏನು, ಸಿನಿಮಾದ ಪಾತ್ರ ಏನು, ಶಿಕ್ಷಣ ಸಂಸ್ಥೆಗಳ ಪಾತ್ರ ಏನು, ಸ್ಟೇಕ್ ಹೋಲ್ಡರ್ಸ್ ಪಾತ್ರ ಏನು, ಇಲ್ಲಿವರೆಗೂ ಗಂಭೀರವಾಗಿ ಬಹಿರಂಗ ಚರ್ಚೆಗಳಿಗೆ ಬರ್ತಾ ಇಲ್ಲ. ಇದೆಲ್ಲದರ ಕೊಡುಗೆಯಿಂದ ಇವತ್ತು ಪ್ರತಿ ಗ್ರಾಮ ಇಂತಹ ದುಳ್ಳರಿಗೆ ಬಿದ್ದು ಇವತ್ತು ನಲುಗ್ತಾ ಇದೆ. ಮಹಿಳೆಯರ, ಸ್ತ್ರೀಯರ ಇದು ವಸ್ತ್ರ ಸಂಹಿತೆ ಬಗ್ಗೆ ಮತ್ತು ನಡೆನುಡಿಗಳ ಬಗ್ಗೆ ಬಹಳ ವ್ಯಾಪಕವಾಗಿ ಚರ್ಚೆ ಆಗುತ್ತೆ. ಯುವಕರಲ್ಲಿ ಬೆಳೆಯುತ್ತಿರುವ ವಿಕೃತಿಗಳು, ಬೆಳೆಸುತ್ತಿರುವ ವಿಕೃತಿಗಳು, ಪುರುಷರಲ್ಲಿರುವ ವಿಕೃತಿಗಳು ಇವತ್ತು ಚರ್ಚೆ ಆಗ್ತಿಲ್ಲ ಬಹಿರಂಗವಾಗಿ. ಹಮೀದ್ ಅವರೇ, ನನಗಿರೋದು ಈ ವಿಷಯದೊಳಗೆ ಒಂದು, ಈ ರೀತಿ ಮರ್ಯಾದಾ ಹತ್ಯೆಗಳು ನಡೀತಿರೋದು ಇವತ್ತಿನದಷ್ಟೇ ಕಾರಣ ಅಲ್ಲ. ಇದಕ್ಕೆ ಈ ಕ್ಷಣದ ಮಂಜುಳಾ ಅವರು ಹೇಳದಂಗೆ ಇವತ್ತಿನ ಈ ಸಂದರ್ಭಗಳ ಮಾತ್ರ ಕಾರಣ ಇಲ್ಲ. ಇದಕ್ಕೊಂದು ದೀರ್ಘ ಹಿನ್ನೆಲೆ ಇದೆ. ಆ್ಯಕ್ಚುಲಿ ನೀವು 12ನೇ ಶತಮಾನಕ್ಕೆ ಹೋದರೆ ಅಂತರ್ಜಾತಿ ವಿವಾಹ ನಡೆದಾಗ ಆ ಪೇರೆಂಟ್ಸ್ಗಳನ್ನು ಆನೆ ಕಾಲಿಗೆ ಹಾಕಿ ಇಳಿಸಿದ್ದನ್ನು ನೋಡ್ತೀವಿ ನಾವು. ವಿಶೇಷವಾಗಿ ಹರಳಯ್ಯ ಮತ್ತು ಮಧುವರಸರ ಮಗನನ್ನ ಮದುವೆ ಮಾಡಿದಾಗ ಆನೆ ಕಾಲಿಗೆ ಹಾಕಿ ಇಳಿಸಿದ್ರು. ಅದರಿಂದ ಇರುವಂಥ ಸಿದ್ಧಾಂತ ಯಾವುದು ಅಂತ ನೀವು ನೋಡಿದ್ರೆ ಅದು ಸನಾತನ ಸಿದ್ಧಾಂತವೇ ಆಗಿತ್ತು. ಅವತ್ತಿನ ದಿನ ಒಂದು ಚಾತುರ್ವರ್ಣ ಮತ್ತು ಕರ್ಮ ಸಿದ್ಧಾಂತವನ್ನ ಏನು ಬೋಧಿಸ್ತದೋ ಅದು ಅವತ್ತು ಇತ್ತು. ಆವಾಗ ಅದು ಆ ಪೇರೆಂಟ್ಸ್ ಅನ್ನ ಆನೆ ಕಾಲಿಗೆ ಹಾಕಿ ಎಳಿಸ್ತು, ಶಿಕ್ಷೆ ಕೊಡ್ತು. ಅವತ್ತಿಂದ ಇವತ್ತಿನವರೆಗೂ ನೀವು ನಡ್ಕೊಂಡು ಬಂದ್ರೆ ಇದು ಈ ಕ್ಷಣದ ಡೆವಲಪ್ಮೆಂಟ್ ಅಲ್ಲ. ಇದ್ರ ಹಿಂದೆ ಬಹಳ ವ್ಯವಸ್ಥಿತವಾದಂತ ಸನಾತನ ಸಿದ್ಧಾಂತ ಜಾರಿಯಲ್ಲಿದೆ. ಸನಾತನ ಸಿದ್ಧಾಂತ ಏನ್ ಹೇಳ್ತದೆ? ಸನಾತನ ಸಿದ್ಧಾಂತ ಹೇಳ್ತದೆ ಮಹಿಳೆಗೆ ಆಯ್ಕೆಯ ಹಕ್ಕಿಲ್ಲ, ಮಹಿಳೆ ಜನ್ಮ ಜಾತಿ ಚಂಚಲೆ,
ಮಹಿಳೆ ಯಾವತ್ತೂ ಕಂಟ್ರೋಲಲ್ಲಿ ಇರಬೇಕು, ಮಹಿಳೆಯನ್ನ ನಾವು ಯಾವ ಕಾರಣಕ್ಕೂ ಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಸಮಾಜದಲ್ಲಿ ಸಾವಿರಾರು ವರ್ಷದಿಂದ ಬಿತ್ತಿದ್ದಾರೆ ಈ ನಂಬಿಕೆ. ಸೊ ಆ ನಂಬಿಕೆ ಇವತ್ತು ಆಧುನಿಕ ಸಂದರ್ಭದೊಳಗೂ ವಿಜ್ಞಾನ ತಂತ್ರಜ್ಞಾನ ಬೆಳೆದಾಗಲೂ ಸಹಿತ ಆ ನಂಬಿಕೆಗಳು ಹೋಗಿಲ್ಲ. ಅದಕ್ಕಾಗಿನೇ ಇವತ್ತು ಮರ್ಯಾದೆ ಹತ್ಯೆಗಳು ನಡೀತಾ ಇದ್ದಾವೆ, ಅದಕ್ಕಾಗಿ ಇವತ್ತು ಹೆಣ್ಣು ಭ್ರೂಣ ಹತ್ಯೆಗಳು ನಡೀತಾ ಇದ್ದಾವೆ. ಹೆಣ್ಣನ್ನ ತಿರಸ್ಕಾರದಿಂದ ನೋಡುವಂತ ಈ ಪಾಳೆಗಾರಿ ಮನೋಭಾವ ಇದೆಯಲ್ಲ, ಆ ಪಾಳೆಗಾರಿ ಮನೋಭಾವ ಇವತ್ತಿಗೂ ಬದಲಾಗಿಲ್ಲ. ಆ ಕಾರಣದಿಂದನೇ ಹಮೀದ್ ನೀವು ಗಮನಿಸಬೇಕು, ಇಡೀ ಭಾರತ ದೇಶದೊಳಗೆ ಪ್ರತಿ ವರ್ಷ 1000ಕ್ಕೂ ಹೆಚ್ಚು ಮರ್ಯಾದಾ ಹತ್ಯೆಗಳಾಗ್ತಾ ಇದ್ದಾವೆ. ಸೊ ಯಾಕೆ ಆಗ್ತಾ ಇದ್ದಾವೆ? ನೀವು ಉತ್ತರ ಪ್ರದೇಶ, ಬಿಹಾರ ಆ ಭಾಗದಲ್ಲೆಲ್ಲ ನೋಡಿದಾಗ ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತದೆ. ಕ್ರಾಫ್ ಪಂಚಾಯತ್ಗಳಿಗೆ ನೀವು ಕೇಳಿರ್ಬೇಕಿದ್ರೆ ಯಾಕೆ ನೀವು ಕೊಲೆ ಮಾಡ್ತೀರಿ? ಅದರಲ್ಲಿ ಒಂದು ಕಲ್ಲಿಗೆ 2 ಹಕ್ಕಿಯನ್ನ ಹೊಡೆಯುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಏನು 2 ಹಕ್ಕಿಗಳು? ಒಂದು, ಹೆಣ್ಣು ಮಕ್ಕಳನ್ನ ಯಾವ ಕಾರಣಕ್ಕೂ ಸಮಾನ ಪಾತಳಿಗೆ ಬರಲಿಕ್ಕೆ ಬಿಡಬಾರದು, ತಳಹದಿಗೆ, ಮತ್ತೆ ಅವರಿಗೆ ಯಾವುದೇ ರೀತಿಯ ಆಯ್ಕೆಯ ಹಕ್ಕಿಲ್ಲ, ಅವರು ಕಂಟ್ರೋಲ್ ಅಲ್ಲಿ ಇರಬೇಕು, ನಂಬರ್ 1. ನಂಬರ್ 2, ದಲಿತ ಅಥವಾ ಕೆಳಜಾತಿಯ ಜೊತೆಗಿನ ವಿವಾಹ ಸಂಬಂಧಗಳು ಏರ್ಪಡಬಾರದು. ಏರ್ಪಟ್ರೆ ಇದು ಇಡೀ ಸಮಾಜದ ಜಾತಿ ಆಧಾರದಲ್ಲಿ ನಿಂತಂತ ಈ ವ್ಯವಸ್ಥೆಯನ್ನ ಬುಡಮೇಲು ಮಾಡ್ತದೆ. 12ನೇ ಶತಮಾನದಲ್ಲಿ ಆಗಿರೋದು ಅದನ್ನೇ. ಸೊ ಇವತ್ತು ಅದನ್ನ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ. ಮೇಡಮ್ ಗೌರಿ ಅಮಿತ್ ಅವರೇ, ಇದು ಮೊದಲನೇದಾಗಿ ಮರ್ಯಾದಾ ಹತ್ಯೆ ಅನ್ನೋದನ್ನ ಖಂಡಿತವಾಗಿ ಇದನ್ನು ವಿರೋಧಿಸಬೇಕು. ಇದು ಮರ್ಯಾದಾ ಹತ್ಯೆಯಲ್ಲಿ ಇದು ಮರ್ಯಾದಾ ಹೀನ ಹತ್ಯೆ ಅಂತ ಒಂದು ಟೈಟ್ಲ್ ಕೊಡಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ಮರ್ಯಾದೆ ಇರೋಂಥವ್ರಾಗ್ಲಿ, ಒಂದು ಸಂಸ್ಕೃತಿ ಅಂತ ಮಾತಾಡೋಂಥವ್ರು ಯಾರೋ ಕೂಡ ಇದನ್ನ ಮಾಡೋದಿಲ್ಲ, ಸಪೋರ್ಟು ಕೂಡ ಮಾಡೋದಿಲ್ಲ. ಇದು ನೀವು ಹೇಳಿದಾಗೆ ಪ್ರತಿ ಸತಿ ಮಹಿಳೆಯರ ಮೇಲೆ ಯಾಕಪ್ಪ ನಡೀತೆ ಅಂದ್ರೆ, ಮಹಿಳೆ ಇಲ್ಲಿ ಕಮಾಡಿಟಿ, ಒಂದು ವಸ್ತು. ಮಹಿಳೆಯನ್ನು ಏನು ಮಾಡಿದ್ರು ಕೂಡ ಇಲ್ಲಿ ಸಹಿಸ್ಕೊಳ್ಬೋದು, ಮಹಿಳೆಯರನ್ನ ಕೇಳೋರು ಇಲ್ಲ ಅನ್ನೋ ಥರದ್ದು ನಡೆಯುತ್ತೆ. ಇಲ್ಲಿ ಪುರುಷ ಟಾರ್ಗೆಟ್ ಅನ್ನೋ ಥರದ್ದಾದ್ರೂ ಕೂಡ ಇತ್ತೀಚೆಗೆ ನೋಡಿ ಅವ್ರವ್ರ ಮಕ್ಕಳನ್ನ ಅವ್ರನ್ನ ಬಲಿ ಕೊಡುವಂಥದ್ದು ನಡೆಯುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಮಹಿಳೆ, ಇವ್ರು ನೀಲಾ ಮೇಡಮ್ ಅವ್ರು ಹೇಳ್ದಂಗೆ ಈ ಥರದ ಘಟನೆ ಪ್ರತಿ ಸತಿ ನಡೆದಾಗಲೂ ಕೂಡ ಇದು ಭ್ರೂಣ ಹತ್ಯೆ ಇರ್ಬೋದು ಅಥವಾ ಆಸಿಡ್ ಇರ್ಬೋದು, ಇದೆಲ್ಲವೂ ಕೂಡ ಮಹಿಳೆಯರ ಮೇಲೆ ಹಿಂಗೆ ಹಾಕ್ಬೋದು ಅನ್ನೋ ಥರದ ಈ ಥರದೊಂದು ವಿಕೃತ ಮನಸ್ಥಿತಿ ಯಾಕೆ ಬರುತ್ತೆ ಅಂದರೆ, ಇಲ್ಲಿ ಪ್ರಧಾನವಾಗಿ ಜಾತಿ ಮನಸ್ಥಿತಿಗಳು ಕೆಲಸ ಮಾಡ್ತಿರುವಂಥದ್ದು, ಮತ್ತು ವರ್ಗ ಅದರ ಜೊತೆಗೆ ಪ್ರತಿಗಾಮಿ ಸರ್ಕಾರಗಳು ಅಂತ ಹೇಳ್ಬೋದು ಅಮಿತ್ ಅವ್ರು. ಯಾಕೆಂದರೆ ಒಂದು ಸರ್ಕಾರ ಜಾತ್ಯತೀತವಾಗಿ ಇರಬೇಕು ಅನ್ನುವಂಥ ಸರ್ಕಾರನೇ ಇವತ್ತು ಜಾತಿ ಚಿಪ್ಪಿನೊಳಗೆ ಸೇರ್ಕೊಳ್ಳಿ ಅಂತೇಳಿ ಜಾತಿಯ ಎಲ್ಲ ಆಡಂಬರಗಳೊಂದಿಗೆ ಅವರು ಸಮಾವೇಶಗಳನ್ನ ಮಾಡ್ತಿದ್ದಾರೆ. ಹಂಗಾಗಿ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಜಾತಿಯ ಚೌಕಟ್ಟೊಳಗೆ ಹೋಗ್ಬೇಕು. ಜಾತ್ಯತೀತತೆ ಇಲ್ಲ. ಈಗ ಇಬ್ರು ಪರಸ್ಪರ ಪ್ರೀತಿ ಮಾಡಿ ಮದುವೆ ಆಗಿರುವಂಥದ್ದು ಯಾವ ರಾಜದ್ರೋಹವೂ ಅಲ್ಲ, ಏನೂ ಅಲ್ಲ. ದೇಶದಲ್ಲಿ ಇನ್ನ ಸುಮಾರು ಸಮಸ್ಯೆಗಳಿದೆ, ಮಾತಾಡಬೇಕಾದ್ರೆ ಮಹಿಳೆ ಬಲಿ ಆಗ್ತಿರೋದಕ್ಕೆ ಮೇನ್ ಆಗಿ ಜಾತಿಯ ಮನಸ್ಥಿತಿಗಳು, ಸರ್ಕಾರಗಳು ಕಾರಣ ಅಂತ. ಶಾರದಾ ಮತ್ತು ಶ್ವೇತಾ ಅವ್ರ ಜೊತೆ ಮಾತಾಡ್ತೀನಿ, ಅದಕ್ಕೆ ಒಂದು ಚಿಕ್ಕ ಬ್ರೇಕ್.